ಯೂನಿಫಾರ್ಮ್ನಲ್ಲೇ ಪೊಲೀಸಪ್ಪನ ಜಿಂಗಲಾಲ. ಸರ್ಕಾರಿ ಜೀಪ್ನಲ್ಲಿ ಫ್ಯಾಮಿಲಿ ಜೊತೆ ಬೋಜು ಬಸ್ತಿ. ಗುಂಡ್ಲುಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಜಯಕುಮಾರ್ ಹಂಗಾಮ. ಅದು ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಯೂನಿಫಾರ್ಮ್ನಲ್ಲೇ ಫ್ಯಾಮಿಲಿ ಜೊತೆ ಮೋಜು ಬಸ್ತಿಗೆ ಮುಂದಾಗಿದ್ರು ಅನ್ನುವಂಥದ್ದು ತೀವ್ರ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಗುಂಡ್ಲುಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಜಯಕುಮಾರ್ ಹಂಗಾಮ. ಪತ್ನಿ ಮತ್ತು ಮಕ್ಕಳೊಂದಿಗೆ ಪೊಲೀಸ್ ಸಮವಸ್ತ್ರದಲ್ಲಿಯೇ ಸುತ್ತಾಟ. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಅಧಿಕಾರಿಯ ಮೋಜು ಮಸ್ತಿ ಕಂಡು ಬಂದಿದೆ. ಕುಟುಂಬದ ಪ್ರವಾಸಕ್ಕೋಸ್ಕರ ಸರ್ಕಾರಿ ಜೀಪನ್ನು ಬಳಸಿಕೊಂಡಂತಹ ಒಂದು ಆರೋಪ ಅಧಿಕಾರಿ ಮೇಲೆ ಕೇಳಿಬರ್ತಾ ಇದೆ. ಇಕ್ರಮ್ ಸಿದ್ದಿಕಿ ಫಾರ್ಮ್ ಹೌಸ್ ಸುತ್ತಮುತ್ತ ಫ್ಯಾಮಿಲಿ ಓಡಾಡಿದೆ. ಕಾಡಂಚಿನ ಪ್ರದೇಶದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕುಟುಂಬ ಮಸ್ತಿ ಮಾಡಿದೆ. ಕಾನೂನು ಪಾಲಿಸಬೇಕಾದವರಿಂದಲೇ ಕಾನೂನು ಉಲ್ಲಂಘನೆಯಾಗಿದೆ. ಬಿಲ್ಡಪ್ ರೀತಿ ಎಡಿಟ್ ಮಾಡಿ ವಿಡಿಯೋ ಹಂಚಿಕೊಂಡಿದ್ದಾರೆ ಸಿಪಿಐ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಮಸ್ತಿ ವಿಡಿಯೋ. ಸರ್ಕಲ್ ಇನ್ಸ್ಪೆಕ್ಟರ್ ಜಯಕುಮಾರ್ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. ಪೊಲೀಸ್ ಸಮವಸ್ತ್ರದ ಘನತೆಗೆ ಧಕ್ಕೆ ತಂದಿರುವ ಆರೋಪ ಇದ್ದು ಸಸ್ಪೆಂಡ್ ಮಾಡಿ ಅನ್ನುವಂತ ಆಗ್ರಹ ಕೇಳಿಬರ್ತಾ ಇದೆ. ಯೂನಿಫಾರ್ಮ್ನಲ್ಲೇ ಪೊಲೀಸಪ್ಪನ ಜಿಂಗಿಲಾಲ. ನೋಡಿ, ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿದ್ದಾರೆ, ಅದೆಲ್ಲ ಪರ್ಸನಲ್. ಆದ್ರೆ ಸುದ್ದಿ ಆಗ್ತಾ ಇರುವುದು ಯಾಕಪ್ಪ ಅಂದ್ರೆ, ಈ ಪೊಲೀಸಪ್ಪ ಜಯಕುಮಾರ್ ಯೂನಿಫಾರ್ಮ್ನಲ್ಲೇ, ಅದು ಸರ್ಕಾರಿ ಜೀಪನ್ನ ತನ್ನ ಒಂದು ಸ್ವಂತ ಪ್ರವಾಸಕ್ಕೆ ಅಂತ ಬಳಸ್ಕೊಂಡಿರೋದಲ್ಲದೆ ತಾನು ಯೂನಿಫಾರ್ಮ್ ಹಾಕೊಂಡೇ ಓಡಾಟವನ್ನು ನಡೆಸಿರುವಂಥದ್ದು ತೀವ್ರ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಪತ್ನಿ ಮತ್ತು ಮಕ್ಕಳೊಂದಿಗೆ ಪೊಲೀಸ್ ಸಮವಸ್ತ್ರದಲ್ಲಿಯೇ ಸುತ್ತಾಟ ನಡೆಸಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಈ ಅಧಿಕಾರಿಯ ಮೋಜು ಮಸ್ತಿ ಇದೀಗ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಕುಟುಂಬದ ಪ್ರವಾಸಕ್ಕೋಸ್ಕರ ಸರ್ಕಾರಿ ಜೀಪ್ ಬಳಸಿಕೊಳ್ಳುವಂಥದ್ದು ಕೂಡ ಕಾನೂನು ರೀತಿಯ ತಪ್ಪಾಗುತ್ತೆ. ಮತ್ತೆ ತಾನು ಕರ್ತವ್ಯ ನಿರತ ಆಗಿದ್ದಂತಹ ಸಂದರ್ಭದಲ್ಲಿ ಯೂನಿಫಾರ್ಮ್ ಬಳಸೋದು ಓಕೆ, ಆದರೆ ತಾನು ಮೋಜು ಮಸ್ತಿ ಮಾಡಿಕೊಂಡು ಫ್ಯಾಮಿಲಿ ಟ್ರಿಪ್ಗೆ ಹೋದಾಗಲೂ ಕೂಡ ಯೂನಿಫಾರ್ಮ್ ಹಾಕ್ಕೊಂಡೇ ಓಡಾಡ್ತಾರೆ. ಅದ್ರ ಜೊತೆಗೆ ಜೀಪನ್ನ, ಸರ್ಕಾರಿ ಜೀಪನ್ನ ಬಳಕೆ ಮಾಡ್ಕೊಳ್ತಾರೆ ಅಂತಂದಾಗ ಸಹಜವಾಗಿಯೇ ಇದು ಅಧಿಕಾರದ ದುರುಪಯೋಗ ಅಲ್ವೇ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಇಕ್ರಮ್ ಸಿದ್ದಿಕಿ ಫಾರ್ಮ್ ಹೌಸ್ ಸುತ್ತಮುತ್ತ ಫ್ಯಾಮಿಲಿ ಸುತ್ತಾಟ ನಡೆಸಿದೆ. ಅದು ಕಾಡಂಚಿನ ಪ್ರದೇಶದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕುಟುಂಬದ ಬಸ್ತಿ ಇದೆಯಲ್ಲ, ಮೋಜು ಬಸ್ತಿ, ಇದು ಕಾನೂನು ರೀತಿಯ ತಪ್ಪು ಇದು ಅನ್ನುವಂಥ ಅಭಿಪ್ರಾಯ ಪ್ರಜ್ಞಾವಂತ ನಾಗರಿಕರಿಂದ ವ್ಯಕ್ತವಾಗ್ತಾ ಇದೆ. ಕಾನೂನನ್ನ ಪಾಲಿಸಬೇಕಾದವರಿಂದಲೇ ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ. ಬಿಲ್ಡಪ್ ರೀತಿ ಎಡಿಟ್ ಮಾಡಿ ವಿಡಿಯೋ ಕೂಡ ಹಂಚಿಕೊಂಡಿದ್ದಾರೆ ಸಿಪಿಐ. ಅದು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಸರ್ಕಲ್ ಇನ್ಸ್ಪೆಕ್ಟರ್ ಜಯಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಸಮವಸ್ತ್ರದ ಘನತೆಗೆ ಒಂದು ಧಕ್ಕೆ ತಂದಂಥ ಒಂದು ಆರೋಪ ಇದೆ. ಇಲ್ಲಿ ಪೊಲೀಸ್ ಸಮವಸ್ತ್ರ ಅಂದರೆ ಅದಕ್ಕೆ ಆದಂತಹ ಒಂದು ಗೌರವ ಇರುತ್ತೆ, ಅದಕ್ಕೆ ಆದಂತಹ ಒಂದು ಘನತೆ ಇರುತ್ತೆ. ಆ ಘನತೆಗೆ ಅಪಮಾನವನ್ನು ಮಾಡಿದ್ದಾರೆ ಅಥವಾ ಚ್ಯುತಿಯನ್ನು ತಂದಿದ್ದಾರೆ, ಆ ಧಕ್ಕೆ ತಂದಿದ್ದಾರೆ ಘನತೆಗೆ ಅನ್ನುವಂಥ ಒಂದು ಆರೋಪ ಪ್ರಜ್ಞಾವಂತ ನಾಗರಿಕರಿಂದ ವ್ಯಕ್ತವಾಗ್ತಾ ಇದೆ. ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಚಾಮರಾಜನಗರದ ಆ ಒಂದು ಫಾರ್ಮ್ ಹೌಸ್, ಆ ಫಾರ್ಮ್ ಹೌಸ್ನಲ್ಲಿ ಅದು ಸರ್ಕಾರಿ ಜೀಪನ್ನು ಬಳಕೆ ಮಾಡಿಕೊಂಡು ತಮ್ಮ ಫ್ಯಾಮಿಲಿಯನ್ನು ಅದರಲ್ಲಿ ಕುಳ್ಳಿರಿಸಿಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಓಡಾಟವನ್ನು ನಡೆಸಿರುವಂಥದ್ದು ಜಯಕುಮಾರ್ ಅವರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಯೂನಿಫಾರ್ಮ್ನಲ್ಲಿ ಫ್ಯಾಮಿಲಿ ಜೊತೆ ಸುತ್ತಾಟ ನಡೆಸ್ತಿರುವಂತಹ ಗುಂಡ್ಲುಪೇಟೆ ಇನ್ಸ್ಪೆಕ್ಟರ್ ಜಯಕುಮಾರ್. ಈ ವಿಡಿಯೋ ವೈರಲ್ ಆಗಿದೆ. ಸಖತ್ತಾಗಿ ಕ್ಲಾಸ್ ತಗೋತಿದ್ದಾರೆ ಸಾರ್ವಜನಿಕರು. ಆದರೆ ಸರ್ಕಾರಿ ಹುದ್ದೆಯಲ್ಲಿರುವಂಥವರು, ನೀವು ಸರ್ಕಾರಿ ಜೀಪನ್ನು ತಮ್ಮ ಸ್ವಂತಕ್ಕೆ ಯಾಕೆ ಬಳಕೆ ಮಾಡ್ಕೋತೀರಿ? ಅದು ತಾವು ಕರ್ತವ್ಯದಲ್ಲಿ ಇಲ್ಲದ ಸಂದರ್ಭದಲ್ಲಿ ಯೂನಿಫಾರ್ಮನ್ನು, ಅದಕ್ಕೆ ಆದಂಥ ಒಂದು ಘನತೆ ಇದೆ, ಆ ಘನತೆ ಇರುವಂಥ ಯೂನಿಫಾರ್ಮ್ಗೆ ಧಕ್ಕೆ ತರುವಂಥ ಪ್ರಯತ್ನವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಾರ್ವಜನಿಕರು, ಪ್ರಜ್ಞಾವಂತ ನಾಗರಿಕರು ಕೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಫುಲ್ ವೈರಲ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.